ಮ್ಯಾಕ್ಸ್ ಸಿನಿಮಾದ ನಟಿ ವರಲಕ್ಷ್ಮಿ ಶರತ್ ಕುಮಾರ್ಗೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ತಮ್ಮ ಬಾಲ್ಯದ ಕಹಿ ಘಟನೆಯೊಂದನ್ನ ನಟಿ ವರಲಕ್ಷ್ಮಿ ಬಿಚ್ಚಿಟ್ಟಿದ್ದಾರೆ. ತಮಿಳು ಹಾಗೂ ತೆಲುಗು ಚಿತ್ರರಂಗದ ಖ್ಯಾತ ನಟಿ ವರಲಕ್ಷ್ಮಿ ರಿಯಾಲಿಟಿ ಶೋ ಒಂದರ ವೇದಿಕೆಯಲ್ಲಿ ಘಟನೆಯನ್ನ ನೆನಪು ಮಾಡಿಕೊಂಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. 5-6 ಜನ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಆ ಘಟನೆಯನ್ನ ಕಹಿ ಘಟನೆಯನ್ನ ನೆಂದು ಕಣ್ಣೀರು ಹಾಕಿದ್ದಾರೆ. ಬಾಲ್ಯದಲ್ಲಿ ನನ್ನ ಮೇಲೆ ಈ ರೀತಿ ದೌರ್ಜನ್ಯವೆಸಗಲಾಗಿದೆ ಅಂತ ಹೇಳಿ ನಟಿ ಘಟನೆಯ ಬಗ್ಗೆ ಹೇಳ್ಕೊಂಡಿದ್ದಾರೆ. ಹೀಗೆ ವರಲಕ್ಷ್ಮಿ ಅವರ ಬಾಲ್ಯದಲ್ಲಿ ತಮಗಾದಂತಹ ಆ ದೌರ್ಜನ್ಯ ಕಹಿ ಘಟನೆಯ ಬಗ್ಗೆ ರಿಯಾಲಿಟಿ ಶೋ ಒಂದರ ವೇದಿಕೆಯಲ್ಲಿ ಮಾತನಾಡ್ತಾ ಭಾವುಕರಾಗಿ ಈ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಸದ್ಯ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ಸಖತ್ ಬ್ಯುಸಿ ಇರುವಂತಹ ನಟಿ. ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರ ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲಿ ಕೂಡ ವರಲಕ್ಷ್ಮಿ ನಟಿಸಿದ್ದಾರೆ. ತೀರ್ಪುಗಾರರಾಗಿ ಹಲವು ರಿಯಾಲಿಟಿ ಶೋಗಳಲ್ಲಿ ವರಲಕ್ಷ್ಮಿ ಕಾಣಿಸಿಕೊಳ್ತಾರೆ. ಸದ್ಯ ತಮಿಳಿನ ಡ್ಯಾನ್ಸ್ ಜೋಡಿ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ತೀರ್ಪುಗಾರ್ತಿಯಾಗಿದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ರೀತಿ ಕಹಿ ಘಟನೆಯೊಂದನ್ನು ನಟಿ ಹಂಚಿಕೊಂಡಿದ್ದಾರೆ. ತಮ್ಮ ಬಾಲ್ಯದಲ್ಲಿ ಎದುರಿಸಿದಂತಹ ಕಹಿ ಘಟನೆಯನ್ನ ನೆನೆದು ಹೀಗೆ ಆ ಘಟನೆಯನ್ನು ವಿವರಿಸ್ತಾ ಬಹಳ ಭಾವುಕರಾಗಿ ಕಣ್ಣೀರಾಗಿದ್ದಾರೆ. ನಮ್ಮ ಜೀವನದಲ್ಲಿ ಏನಾದರೂ ಆದರೆ ಕುಟುಂಬವು ನಮ್ಮೊಂದಿಗೆ ನಿಲ್ಲುತ್ತೆ, ಆದರೆ ನನಗೆ ಅಂಥ ಅದೃಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ವಿದ್ಯಾಶ್ರೀ. ವಿದ್ಯಾಶ್ರೀ, ಇತ್ತೀಚೆಗೆ ಕನ್ನಡ ಸಿನಿಮಾದಲ್ಲಿ ಮಿಂಚಿದಂತಹ ನಟಿ, ಬಹುಭಾಷಾ ನಟಿ, ಬಟ್ ಇದು ಅವರು ಹೇಳ್ಕೊಂಡಿರುವಂಥ ಅನುಭವ, ಆ ಘಟನೆ, ಆ ವೇದಿಕೆ ಇದಕ್ಕೆ ಯಾವ ರೀತಿಯ ಸನ್ನಿವೇಶವನ್ನು ತಂದೊಡ್ಡಿತ್ತು, ಯಾವ ಕ್ಷಣಕ್ಕೆ, ಯಾವ ಕಾರಣಕ್ಕೆ ಈಗ ಈ ಘಟನೆಯ ಬಗ್ಗೆ ಬಿಚ್ಚಿಟ್ಟಿದ್ದಾರೆ ನಟಿ ವರಲಕ್ಷ್ಮಿ ಅವರು? ವಿಜಯ್, ಚೈಲ್ಡ್ ಅಬ್ಯೂಸ್ ಅನ್ನುವಂಥದ್ದು, ಸೆಕ್ಸುವಲಿ ಮಕ್ಕಳನ್ನ ಅಬ್ಯೂಸ್ ಮಾಡೋದು, ಇದು ಸಮಾಜದಲ್ಲಿ ಆಲ್ರೆಡಿ ಇರುವಂತಹ ಒಂದು ಸಮಸ್ಯೆ. ಅದು ಅಷ್ಟಾಗಿ ಆ ಸಂದರ್ಭದಲ್ಲೇ ಹೊರಗಡೆ ಬರೋದಿಲ್ಲ. ಯಾಕಂದ್ರೆ ಮಕ್ಕಳಾಗಿರ್ತಾರೆ, ಎಷ್ಟೋ ಸಲ ಪೋಷಕರಿಗೆ ಅದನ್ನ ಹೇಳೋದಿಲ್ಲ, ಅಥವಾ ತಾವು ಅಬ್ಯೂಸ್ ಒಳಗಾಗಿದ್ದೀವಿ ಅನ್ನೋದು ಆ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಗೊತ್ತಿರೋದಿಲ್ಲ. ಅಥವಾ ಗೊತ್ತಾಗಿ ಪೋಷಕರಿಗೆ ಹೇಳಿದ ಮೇಲೂ ಪೋಷಕರು ಯಾವ್ದಕ್ಕೋ ಅಂಜಿ, ಮಾನಕ್ಕೆ ಅಂಜಿ, ಮರ್ಯಾದೆಗೆ ಅಂಜಿ, ಪ್ರತಿಷ್ಠೆಗೆ ಅಂಜಿ ಆ ವಿಚಾರವನ್ನ ಹೊರಗಡೆ ಹೇಳ್ಕೊಂಡಿರೋದಿಲ್ಲ. ಈಗ ಈ ತಮಿಳು ನಟಿ ವರಲಕ್ಷ್ಮಿ ಅವರು ಯಾವ ವೇದಿಕೆಯಲ್ಲಿ ಇದನ್ನ ಹೇಳಿದ್ರು ಅಂದ್ರೆ, ಅವರು ಒಂದು ಆಲ್ರೆಡಿ ಅವರು ಬೆಳ್ಳಿ ತೆರೆನಲ್ಲಿ ವೆರಿ ಸಕ್ಸಸ್ಫುಲ್ ಆಕ್ಟ್ರೆಸ್. ರೀಸೆಂಟ್ ಆಗಿ ನೀವು ಹೇಳಿದ ಹಾಗೆ ಮ್ಯಾಕ್ಸ್ ನಲ್ಲೂ ಕೂಡ ನಟಿಸಿದ್ದಾರೆ. ಈ ಹಿಂದೆ ಮಾಣಿಕ್ಯ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ರು. ಜೊತೆಗೆ ತಮಿಳು ತೆಲುಗು ಎಲ್ಲಾ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇರುವಂತಹ ಬಹಳ ಟ್ಯಾಲೆಂಟೆಡ್ ನಟಿ. ಅವ್ರ ತಂದೆ ಯಾರು ಅನ್ನೋದು ನಮಗ್ ಗೊತ್ತಿದೆ. ಶರತ್ ಕುಮಾರ್ ಅವರು ಖ್ಯಾತ ನಟ, ಸದ್ಯ ರಾಜಕಾರಣಿ ಆಗಿದ್ದಾರೆ. ಅಂತಹ ಒಂದು ದೊಡ್ಡ ಬ್ಯಾಕ್ ಗ್ರೌಂಡ್ ಇಂದ ಬರುವಂತಹ ನಟಿ ವರಲಕ್ಷ್ಮಿ ಅವರು ರೀಸೆಂಟ್ ಆಗಿ ಫಾರ್ ದಿ ಫಸ್ಟ್ ಟೈಮ್ ಅವರು ಒಂದು ರಿಯಾಲಿಟಿ ಶೋಗೆ ಜಡ್ಜ್ ಆಗಿ, ಡ್ಯಾನ್ಸ್ ರಿಯಾಲಿಟಿ ಶೋ ಅದರಲ್ಲಿ ಜಡ್ಜ್ ಆಗಿ ಅವರು ಕಾಣಿಸಿಕೊಳ್ತಿದ್ದಾರೆ. ಜೋಡಿ ನಂಬರ್ 1 ರೀಲೋಡೆಡ್ ಸೀಸನ್ 3 ಅನ್ನುವಂಥ ಡ್ಯಾನ್ಸ್ ರಿಯಾಲಿಟಿ ಶೋ. ಅದ್ರಲ್ಲಿ ಒಬ್ರು ಕಂಟೆಸ್ಟೆಂಟ್, ಕೇಮಿ ಅನ್ನುವಂಥ ಒಬ್ರು ಕಂಟೆಸ್ಟೆಂಟ್, ಅವರು ತಮ್ಮ ಅನುಭವವನ್ನ ಆ ಕಾರ್ಯಕ್ರಮದ ವೇದಿಕೆ ಮೇಲೆ ಹೇಳ್ಕೊಳ್ತಾರೆ. ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗ ನನ್ನ ಮೇಲೆ ತುಂಬಾನೇ ಅಬ್ಯೂಸ್ ಆಗಿದೆ, ಅಂದ್ರೆ ಸೆಕ್ಸುವಲಿ ನಾನು ದೌರ್ಜನ್ಯಕ್ಕೊಳಗಾಗಿದ್ದೀನಿ, ಶೋಷಣೆಗೆ ಒಳಗಾಗಿದ್ದೀನಿ ಅಂತ ಹೇಳಿ ಆ ಕೇಮಿ ಕಂಟೆಸ್ಟೆಂಟ್ ಕಣ್ಣೀರ್ ಹಾಕ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಬಹಳ ಭಾವುಕರಾಗುವಂತಹ ವರಲಕ್ಷ್ಮಿ ಅವರು, ನೀನು ಮಾತ್ರ ಅಲ್ಲ, ನಿನಗಾದಂತಹ ಅನುಭವ ಅದ್ ನನಗೂ ಕೂಡ ಆಗಿದೆ. ನಾನು ಸಣ್ಣ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ನನ್ನ ಅಪ್ಪ ಅಮ್ಮ ಇಬ್ರು ಕೂಡ ಬಿಸಿ ಇರ್ತಾ ಇದ್ರು, ಆಕ್ಟಿಂಗು ಮತ್ತೆ ಬೇರೆ ಬೇರೆ ವಿಚಾರಗಳೆಲ್ಲ ಅವ್ರು ಬಿಸಿ ಇರ್ತಾ ಇದ್ದಂತಹ ಕಾರಣಕ್ಕಾಗಿ ನನ್ನನ್ನ ಪರಿಚಯದವರ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರು. ಹೀಗ್ ಬಿಟ್ಟು ಹೋಗಿದ್ದಂತಹ ಒಂದು ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಒಬ್ಬಳೇ ಇದ್ದಂತಹ ಸಮಯದಲ್ಲಿ 5-6 ಜನ ನನ್ನ ಮೇಲೆ ಸೆಕ್ಸುವಲಿ ಹರಾಸ್ ಮಾಡಿದ್ರು, ನನಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರು ಅಂತ ಹೇಳಿ ವರಲಕ್ಷ್ಮಿ ಹೇಳ್ಕೊಂಡಿದ್ದಾರೆ. ಹಾಗಾಗಿನೇ ಪೋಷಕರು ತಮ್ಮ ಮಕ್ಕಳಿಗೆ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿ ಆ ಕಾರ್ಯಕ್ರಮದ ಮೂಲಕ ಪೋಷಕರಲ್ಲಿ ವರಲಕ್ಷ್ಮಿಯವರು ಮನವಿಯನ್ನ ಮಾಡಿಕೊಂಡ್ರು. ಹಾಗಂತ ವಿಜಯ್, ಈ ಚೈಲ್ಡ್ ಅಬ್ಯೂಸ್ ಬಗ್ಗೆ ಮಾತನಾಡಿದಂತಹ ಮೊದಲ ನಟಿ ಅಲ್ಲ ವರಲಕ್ಷ್ಮಿಯವರು. ಈ ಹಿಂದೆನೂ ಈ ಚೈಲ್ಡ್ ಅಬ್ಯೂಸ್ ಅನ್ನೋದ್ರಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ಭೇದ ಇಲ್ಲ. ನಿಮಗೆ ನೆನಪಿರಬಹುದು, 2021ರಲ್ಲಿ ಖುದ್ದು ಅಕ್ಷಯ್ ಕುಮಾರ್ ಅವರು ಈ ವಿಚಾರದ ಬಗ್ಗೆ ಮಾತನಾಡಿದ್ರು.
ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗ ನನ್ನನ್ನ ಇನ್ಅಪ್ರಾಪ್ರಿಯೇಟ್ ಆಗಿ ಯಾರು ಟಚ್ ಮಾಡಿದ್ರು, ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಚೈಲ್ಡ್ ಅಬ್ಯೂಸ್ ನನಗೂ ಕೂಡ ಆಗಿದೆ ಅಂತ ಹೇಳಿ ಬಾಲಿವುಡ್ ನ ಖ್ಯಾತ ನಟ ಅಕ್ಷಯ್ ಕುಮಾರ್ ಹೇಳಿದ್ರು. ಅದರ ಜೊತೆಗೆ ರೀಸೆಂಟ್ ಆಗಿ ಹಿಂದಿ ಸಿನಿಮಾ ಡೈರೆಕ್ಟರ್ ಅನುರಾಗ್ ಕಶ್ಯಪ್ ಅವರು ಕೂಡ 22 ಒಬ್ಬ ವರ್ಷದ ಯುವಕ ನಾನು ಸಣ್ಣವನಿದ್ದಾಗ ನನ್ನ ಜೊತೆ ಸೆಕ್ಸುವಲಿ ತುಂಬಾ ಕೆಟ್ಟದಾಗಿ ಶೋಷಣೆ ಮಾಡಿದ್ದಾನೆ, ನನ್ನನ್ನ ದೌರ್ಜನ್ಯಕ್ಕೊಳಪಡಿಸಿದ್ದಾನೆ ಅಂತ ಹೇಳಿ. ಹಾಗೆ ಬಾಲಿವುಡ್ ನಟಿ ಕಲ್ಕಿ ಕೊಟ್ರಿನ್ ಅವ್ರು ಮಾತನಾಡಿದ್ದು. ರೀಸೆಂಟ್ ಆಗಿ ಖುಷ್ಬೂ ಸುಂದರ್ ನಾನ್ ಸಣ್ಣವಳಿದ್ದಾಗ ನನ್ನ ತಂದೆಯಿಂದಾನೇ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿತ್ತೆ ಅನ್ನೋದನ್ನ ಹೇಳಿದ್ರು. ಈ ರೀತಿಯಾಗಿ ಔಟ್ ಸ್ಪೋಕನ್ ಆಗೋದು, ಅಂದ್ರೆ ಚೈಲ್ಡ್ ಅಬ್ಯೂಸ್ ಬಗ್ಗೆ ಬಹಳ ಧೈರ್ಯವಾಗಿ ಈಗ ಹೊರಗಡೆ ಹೇಳ್ಕೊಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಈಗಿನ ಪೋಷಕರಿಗೆ ಒಂದ್ ರೀತಿ ಅಲಾರ್ಮಿಂಗ್. ಇದು ಅಂದ್ರೆ ಅವರಿಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಇರುವಂತಹ ಒಂದು ಅವಕಾಶ ತಮ್ಮ ಮಕ್ಕಳಿಗೆ. ಯಾವುದು ಬ್ಯಾಡ್ ಟಚ್, ಯಾವುದು ಗುಡ್ ಟಚ್, ಈ ರೀತಿ ಆದಾಗ ಏನ್ ಮಾಡ್ಬೇಕು, ಪೋಷಕರ ಜೊತೆ ಮಕ್ಕಳು ಯಾವ ರೀತಿ ಧೈರ್ಯವಾಗಿ ಅದನ್ನ ಹೇಳ್ಕೊಳ್ಬೇಕು, ಅದಕ್ಕೆಲ್ಲ ಈ ರೀತಿಯಾಗಿ ತೀರಾ ಸೂಪರ್ ಸ್ಟಾರ್ಸ್ ಆಗಿದ್ದವರೇ ಹೇಳ್ಕೊಳ್ತಾ ಇರೋದು ಎಲ್ಲ ಒಂದ್ ಕಡೆ ಎಲ್ಲರನ್ನ ಎಚ್ಚರಿಸ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ವಿಜಯ್, ಥ್ಯಾಂಕ್ ಯು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.